ಪ್ರವಾದಿ ಮೊಹಮ್ಮದ್ ಸಿರತ್ ಅಭಿಯಾನ 2025 ಆರಂಭ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು. ಶಾಂತಿ, ನೆಮ್ಮದಿ, ನ್ಯಾಯ ಮತ್ತು ಸಮಾನತೆಯ ಸಂದೇಶ ಸಾರಿದ ಪ್ರವಾದಿ ಮೊಹಮ್ಮದ್ ಅವರ ಜೀವನದ ಆದರ್ಶಗಳನ್ನು ಸಮಾಜದಲ್ಲಿ ವ್ಯಾಪಕಗೊಳಿಸುವ ಉದ್ದೇಶದಿಂದ ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯಾದ್ಯಂತ ಸೆಪ್ಟೆಂಬರ್ 3ರಿಂದ 14ರವರೆಗೆ ಸಿರತ್ ಅಭಿಯಾನ 2025 ಹಮ್ಮಿಕೊಂಡಿದೆ ಎಂದು ಸಂಚಾಲಕರಾದ ಶೇಖ್ ಜಾವೀದ್ ತಿಳಿಸಿದ್ದಾರೆ. ಪಟ್ಟಣದ ಹೋಟೆಲ್ ಅರಮನೆ ಆವರಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರವಾದಿ ಮೊಹಮ್ಮದ್ ಬಡವರ, ದುರ್ಬಲರ, ಶೋಷಿತರ, ದಮನಿತರ, ಅನಾಥರು ಹಾಗೂ ವಿಧವೆಯರ ಪರ ಧ್ವನಿ ಎತ್ತಿದವರಾಗಿದ್ದರು. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೇ ನ್ಯಾಯ ದೊರಕಬೇಕು, ಅದೇ ನಿಜವಾದ ಸಮಾಜದ ಶಾಂತಿಯ ಆಧಾರ ಎಂದು ಹೇಳಿದರು. ಸಮಾಜ ಸೇವಾ ಕಾರ್ಯಗಳ ಭಾಗವಾಗಿ ವೃದ್ಧಾಶ್ರಮ, ಅನಾಥಾಶ್ರಮ, ಆಸ್ಪತ್ರೆಗಳಿಗೆ ಭೇಟಿ, ರಕ್ತದಾನ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ತರೀಕೆರೆ ಘಟಕದ ಮುಖಂಡ ಆದಿಲ್ ಪಾಷಾ ಮಾತನಾಡಿ, ಸೆಪ್ಟೆಂಬರ್ 11ರಂದು ಸಂಜೆ 7 ಗಂಟೆಗೆ ಹೋಟೆಲ್ ಅರಮನೆಯಲ್ಲಿ ಸಿರತ್ ಪ್ರವಚನ ಕಾರ್ಯಕ್ರಮ ಏರ್ಪಡಿಸಿದ್ದು, ಪ್ರವಚನಕಾರರಾಗಿ ಜನಾಬ್ ಅಕ್ಬರ್ ಆಲಿ ಹಾಗೂ ಮುಖ್ಯ ಅತಿಥಿಯಾಗಿ ಶ್ರೀ ಗುರುಬಸವ ಮಹಾಸ್ವಾಮಿಗಳು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಹಾಗೂ ಶಾಂತಿ ಪ್ರಕಾಶನ ಪ್ರಕಟಿಸಿರುವ ಪ್ರವಾದಿ ಅವರ ಬದುಕು ಮತ್ತು ಸಂದೇಶಗಳ ಕುರಿತು 2 ಪುಸ್ತಕ ಬಿಡುಗಡೆ ಮಾಡಲಾಗುವುದು ಎಂದರು. ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಪ್ರಥಮ ಬಹುಮಾನ 5,000, ದ್ವಿತೀಯ ಬಹುಮಾನ 3,000 ಹಾಗೂ ತೃತೀಯ ಬಹುಮಾನ 2,000 ನಗದು ಬಹುಮಾನಗಳನ್ನು ವಿತರಿಸಲಾಗುತ್ತದೆ ಎಂದು ಹೇಳಿದರು. ಮೀರಜ್ ಮಸೀದಿ ಅಧ್ಯಕ್ಷ ಶರ್ಮದ್ ಉಲ್ಲಾ ಖಾನ್ ಮಾತನಾಡಿ, ಯುವಕರಿಗಾಗಿ ರೀಲ್ಸ್ ಮೇಕಿಂಗ್ ಸ್ಪರ್ಧೆ ಆಯೋಜಿಸಿದ್ದು, ವೈಯಕ್ತಿಕ ಭೇಟಿ, ಸಾಮೂಹಿಕ ಭೇಟಿ ಹಾಗೂ ಕಾರ್ನರ್ ಮೀಟಿಂಗ್ ಮೂಲಕ ಸಂದೇಶ ಪ್ರಸಾರ ನಡೆಯಲಿದೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ತರೀಕೆರೆ ಘಟಕದ ಅಧ್ಯಕ್ಷ ಸೈಯದ್ ಇಸ್ಮಾಯಿಲ್, ಎಸ್ಐಒ ತರೀಕೆರೆ ಘಟಕದ ಅಧ್ಯಕ್ಷ ಅಬ್ದುಲ್ ರಹಮಾನ್ ಹಾಗೂ ಜಮಾತ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಪ್ರದೀಪ್ ಎಚ್, ತರೀಕೆರೆ. ವೃದ್ಧಾಶ್ರಮ, ಅನಾಥಾಲಯಗಳ ಭೇಟಿ, ಅಲ್ಲಿ ಹಣ್ಣು ಹಂಪಲು ವಿತರಣೆ, ರಕ್ತದಾನ ಶಿಬಿರ, ವೈದ್ಯಕೀಯ ತಪಾಸಣಾ ಶಿಬಿರ, ಸಾರ್ವಜನಿಕ ಸಭೆಗಳು, ವಿಚಾರಗೋಷ್ಠಿ, ಸಂವಾದ, ಚರ್ಚಾಕೂಟಗಳು, ಚಹಾಕೂಟಗಳು, ಪ್ರಬಂಧ ಸ್ಪರ್ಧೆಗಳು ಸೇರಿದಂತೆ ವಿವಿಧ ಸ್ಪರ್ಧೆಗಳು, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ತರೀಕೆರೆ ಘಟಕವು ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಅದರ ವಿವರಣೆಯನ್ನು ಜಮಾತೆ ಇಸ್ಲಾಮಿ ಹಿಂದ್ನ ಮುಖಂಡರು, ಪುರಸಭಾ ಸದಸ್ಯರು ಆದಂತಹ ಜನಾಬ್ ಆದಿಲ್ ಪಾಷರವರು ತಮ್ಮ ಮುಂದಿಡ್ತಾರೆ. ನನ್ನೊಟ್ಟಿಗೆ ಇಲ್ಲಿ ಕೂತಿರುವಂಥವರು SIOನ ಅಧ್ಯಕ್ಷರಾದಂತಹ ಸೈಯದ್ ಅಬ್ದುಲ್ ರಹಮಾನ್, SIO ತರೀಕೆರೆ ಘಟಕದ ಅಧ್ಯಕ್ಷರು. ಸೈಯದ್ ಅಬ್ದುಲ್. ನಮ್ಮ ಕಾರ್ಯಕ್ರಮದ ಉದ್ದೇಶ, ಈ ಹಿಂದೆ ಜಮಾತೆ ಇಸ್ಲಾಮಿ ಹಿಂದ್ ರಾಷ್ಟ್ರಾದ್ಯಂತ ಮಾಡ್ತಾ ಬಂದಿರತಕ್ಕಂಥ ಕೆಲಸ ಇದೆ. ಅಂದರೆ ಸಮಾಜದಲ್ಲಿ ಅಸಮಾನತೆ ಏನಿದೆ, ಸಮಾಜದಲ್ಲಿ ಹರಡ್ತಾ ಇರ್ತಕ್ಕಂಥ ದ್ವೇಷ ಏನಿದೆ, ಅದನ್ನು ಹೋಗಲಾಡಿಸೋಕ್ಕೋಸ್ಕರ, ಸಮಾನತೆಯನ್ನು ಸಾರಲಿಕ್ಕೋಸ್ಕರ ಏನೆಲ್ಲ ಪ್ರಯತ್ನಗಳು ಮಾಡ್ತಾ ಇದೆ. ಈ ಹಿಂದೆ ಎಲ್ಲ ಪ್ರಯತ್ನಗಳು ನಡೆದಿದೆ, ತಾವೆಲ್ಲ ಅದಕ್ಕೆ ಸಾಕ್ಷಿ ಕೂಡ ಆಗಿದ್ದೀರಿ. ಕಾರ್ಯಕ್ರಮಕ್ಕೆ ಪ್ರತಿ ವರ್ಷನೂ ಕೂಡ ವಿವಿಧ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ, ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅದೇ ಒಂದು ಭಾಗವಾಗಿ ಈ ವರ್ಷನೂ ಕೂಡ ಪ್ರವಾದಿ ಮೊಹಮ್ಮದನ ಹುಟ್ಟಿದ ತಿಂಗಳು ಏನು ಈದ್ ಮಿಲಾದ್ ಅಂತೇಳಿ ನಾವೆಲ್ಲ ಆಚರಿಸ್ತೀವಿ, ಆ ತಿಂಗಳ ಒಂದು ಕಾರ್ಯಕ್ರಮದಲ್ಲಿ ಜಮಾತೆ ಇಸ್ಲಾಮಿ ಹಿಂದಿನಿಂದ ಸೀರತ್ ಅಭಿಯಾನನ ಮಾಡ್ತಾ ಇದ್ದೀವಿ. ಸೀರತ್ ಪ್ರವಚನ ಕಾರ್ಯಕ್ರಮನ ಕೂಡ ಮಾಡ್ತಾ ಇದ್ದೀವಿ. ಇದು ನ್ಯಾಯದ ಹರಿಕಾರ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎನ್ನುವ ಒಂದು ಹೆಸರಿನಲ್ಲಿ ಮಾಡ್ತಾ ಇದ್ದೀವಿ. ಇದು ರಾಜ್ಯ ವ್ಯಾಪಿ ನಡೀತಾ ಇರ್ತಕ್ಕಂಥ ಕೆಲಸ. ಈಗ ನಾವು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಕರೆದಿರ್ತಕ್ಕಂಥದ್ದು ನಿಮ್ಮ ಸಹಕಾರ ಈ ಹಿಂದೆನೂ ಕೂಡ ಇತ್ತು, ಮುಂದೆನೂ ಕೂಡ ಹೀಗೆ ಇರಲಿ. ನಮ್ಮ ಸಮಾಜದ ಸುಧಾರಣೆಗೋಸ್ಕರ, ಸಮಾಜದಲ್ಲಿ ಒಡಕನ್ನ, ಇದೇ ಸಂದರ್ಭದಲ್ಲಿ ಈ ಅಭಿಯಾನದ ಪ್ರಯುಕ್ತ ಶಾಂತಿ ಪ್ರಕಾಶನ ಪ್ರಕಟಿಸಿರುವಂತಹ ಪ್ರವಾದಿಯವರ ಬದುಕು ಮತ್ತು ಸಂದೇಶಗಳ ಬಗ್ಗೆ ಬೆಳಕು ಚೆಲ್ಲತಕ್ಕಂಥ 2 ಪುಸ್ತಕಗಳನ್ನು ಬಿಡುಗಡೆ ಮಾಡ್ತೀವಿ.
ಆ ದಿನ. ಯಾವ್ದು ಸರ್, ಪುಸ್ತಕದ ಹೆಸರು ಇಲ್ಲ ಇಲ್ಲಿ. ಪ್ರವಾದಿಯವರ ಬದುಕು ಮತ್ತು ಸಂದೇಶಗಳ ಬಗ್ಗೆ ಬೆಳಕು ಚೆಲ್ತಕ್ಕಂಥ ಪುಸ್ತಕಗಳು, ಎರಡು ಪುಸ್ತಕಗಳು ಆಗಿದೆ. ಒಂದು ಪ್ರವಾದಿ ಮೊಹಮ್ಮದ್ ಶಾಂತಿ ಪ್ರಕಾಶ್ ಅಬ್ದುಲ್ ಸಲಾಂ ಪುತ್ತಿಗೆ ವಾರ್ತಾಭಾರತಿ ಪತ್ರಿಕೆ ಸಂಪಾದಕರಾದಂಥ ಅಬ್ದುಲ್ ಸಲಾಂ ಪುತ್ತಿಗೆ ಅವರು ಬರೆದಿರುವಂತಹ ಭಾರತೀಯ ಸಮಾಜದಲ್ಲಿ ಪ್ರವಾದಿ ಮೊಹಮ್ಮದ್ ಸಲಾಂರ ಆದರ್ಶದ ಔಚಿತ್ಯ, ಇದೊಂದು ಪುಸ್ತಕ. ಮತ್ತೆ ಪ್ರವಾದಿ ಮೊಹಮ್ಮದ್ ಸಲಾಂರನ್ನು ಅರಿಯಿರಿ, ಇದು ಅರಬಿಕ್ ಭಾಷೆಯಲ್ಲಿರುವಂತಹ ಪುಸ್ತಕದ ಕನ್ನಡ ಅನುವಾದ. ಮತ್ತೆ 2 ಪುಸ್ತಕಗಳ ಬಿಡುಗಡೆ ಈ ಅಭಿಯಾನದಲ್ಲಿ ಮಾಡ್ತಾ ಇದ್ದೀವಿ. ಗೊತ್ತಾಯ್ತು ಸರ್. ಆಮೇಲೆ 8/9/2025 ಸೋಮವಾರ ಸಂಜೆ 7 ಗಂಟೆಗೆ US ಕನ್ವೆನ್ಷನ್ ಹಾಲ್ನಲ್ಲಿ ಮುಸ್ಲಿಂ ಸಮುದಾಯದ ಸ್ತ್ರೀ ಪುರುಷರಿಗಾಗಿ ಸೀರತ್ ಸಮಾವೇಶ. 8ನೇ ತಾರೀಕು ಸೋಮವಾರ ಮುಸ್ಲಿಂ ಸಮುದಾಯದ ಸ್ತ್ರೀ ಪುರುಷರಿಗಾಗಿ ಸೀರತ್ ಸಮಾವೇಶ ಏರ್ಪಡಿಸಲಾಗಿದೆ. ಅದರಲ್ಲಿ ಮೌಲಾನಾ ಅಜರುಲ್ಲಾ ಖಾಸ್ಮಿ ಅವರು ಹಾಸನದಿಂದ ಬರ್ತಾ ಇದ್ದಾರೆ. ಅವರು ಪ್ರವಚನ ಮಾಡ್ತಾರೆ, ಉರ್ದುವಿನಲ್ಲಿ ಇರ್ತದೆ ಪ್ರವಚನ. ಹಾಗೆಯೇ 7/9/25 ಪಟ್ಟಣದ ಹೊರವಲಯದಲ್ಲಿರುವ ಅನಾಥಾಶ್ರಮಕ್ಕೆ ಭೇಟಿ ನೀಡಲಾಗ್ತದೆ. ಅಲ್ಲಿ ಮಕ್ಕಳೊಂದಿಗೆ ಆಟೋಟ ಸ್ಪರ್ಧೆಗಳನ್ನ ಮಾಡಿ ಅಲ್ಲೇ ವಿಜೇತರಾದವರಿಗೆ ಅಲ್ಲೇ ಬಹುಮಾನ ಕೊಡಲಾಗ್ತದೆ. ಆಮೇಲೆ ಅಲ್ಲೇ ಉಪಹಾರ ಸೇವಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ವಿ. ಹಾಗೆಯೇ 5-12 ವರ್ಷದೊಳಗಿನ ಮಕ್ಕಳಿಗಾಗಿ ಪ್ರವಾದಿ ವಚನ ಪಠಣ ಸ್ಪರ್ಧೆ ಏರ್ಪಡಿಸಲಾಗಿದೆ. 5-12 ವರ್ಷಗಳ ಮಕ್ಕಳಿಗಾಗಿ. ಮತ್ತೆ ಅದರ ವಿಜೇತರಿಗೆ ಈ ಸೀರತ್ ಪ್ರವಚನ ಕಾರ್ಯಕ್ರಮದಲ್ಲಿ ಬಹುಮಾನಗಳು ಕೊಡ್ತಾರೆ. ಹಾಗೆಯೇ ಈಗ ಏನು ಹೆಚ್ಚಾಗಿ ಬೇಡಿಕೆ ಇರತಕ್ಕಂಥದ್ದು ರೀಲ್ಸ್ ಮಾಡ್ತಾ ಇದ್ದಾರೆ ಮಕ್ಕಳು. ಯುವ ಜನತೆಗೋಸ್ಕರ ರೀಲ್ ಮೇಕಿಂಗ್ ಕಾಂಪಿಟಿಷನ್ ಕೂಡ ಆಯೋಜನೆ ಮಾಡಿದ್ದೀವಿ. ಆಮೇಲೆ ಈ ಕಾರ್ಯಕ್ರಮ ಯಶಸ್ಸಾಗಬೇಕು ಅಂತಂದ್ರೆ ಎಲ್ಲರದ್ದು ವೈಯಕ್ತಿಕ ಭೇಟಿ ಆಗಬೇಕು, ಸಾಮೂಹಿಕ ಭೇಟಿ ಆಗಬೇಕು, ಕಾರಣದ ಮೀಟಿಂಗ್ಸ್ ಆಗಬೇಕು. ಹಾಗೆಲ್ಲ ಮಾಡಿ ಈ ಕಾರ್ಯಕ್ರಮದ ಯಶಸ್ಸು ನಾವು ಮಾಡಬೇಕು. ಮಾಡ್ತಾ ನಾವು ಪ್ರವಾದಿ ಮೊಹಮ್ಮದರ ಸಂದೇಶಗಳನ್ನು ವ್ಯಾಪಕ ಮಾಡ್ತಕ್ಕಂಥ ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು.